ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಸಂಕಷ್ಟ ಎದುರಾದ ಬೆನ್ನಲ್ಲೇ ವಾಲ್ಮೀಕಿ ನಿಗಮದ ಕೇಸ್ನಲ್ಲಿಯೂ ಸಂಕಷ್ಟ, ಅಲ್ಲೂ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಮೂಡಾ ಕೇಸ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಅಫಿಡವಿಟಲ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ 2013 ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಅನ್ನೋದರಿಂದ ಹಿಡಿದು ಬಹಳ ಪ್ರಮುಖ ವಿಚಾರಗಳಿಗೆ ಪೂರಕವಾದ ದಾಖಲೆ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ತಿರೋದು. ಈಗ ಸಿದ್ದರಾಮಯ್ಯ ವಿರುದ್ಧ CBI ಕೊಡಬೇಕು ಅಂತ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೂ ಬಹಳ ಸ್ಟ್ರಾಂಗ್ ರೀಸನ್ ಇರೋದೇ ಇದು. ಚುನಾವಣಾ ಆಯೋಗಕ್ಕೆ ಒಂದು ಮಾಹಿತಿ ಮುಚ್ಚಿಟ್ಟಿದ್ದಾರೆ ಅನ್ನೋದು, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಯಾವ ಕೋರ್ಟ್ಗೆ ಹೋದರೂ ಬಚಾವಕ್ಕಾಗಲ್ಲ ಅಂತ ದೂರುದಾರರು ಹೇಳ್ತಿದ್ದಾರೆ. ಪ್ರತಿಯಾಗಿ ಅವರು ಒಂದಿಷ್ಟು ದಾಖಲೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ, ಗೊತ್ತಿಲ್ಲ ಅದು. ಈ ಕೇಸ್ನಲ್ಲಿ ಏನು ಬೇಕಾದರೂ ಆಗಬಹುದು. ಈಗ FIR ಆಗುತ್ತೆ, ಲೋಕಾಯುಕ್ತದಲ್ಲಿ FIR ಆಗುತ್ತೆ, ನಾಳೆ ಯಾವ ತನಿಖಾ ಏಜೆನ್ಸಿಗೆ ಹೋಗುತ್ತೆ ನೋಡಬೇಕು. ಈ ಕಡೆ ವಾಲ್ಮೀಕಿ ನಿಗಮದ ಕೇಸ್ ಕೂಡ ಇದೇ ಹೊತ್ತಲ್ಲಿ ಟೈಟ್ ಆಗುತ್ತಾ, ಅಂತಹ ಬೆಳವಣಿಗೆಗಳಾಗ್ತಿದ್ದಾವೆ. ಇಡಿ ಬಹಳ ಮಹತ್ವದ ದಾಖಲೆಗಳನ್ನ ಹಿಡಿದಿರೋದು ಮತ್ತು ಈಗ ಈ ಕೇಸ್ನ ಕಿಂಗ್ ಪಿನ್, ಈ ಕೇಸ್ನ ಎಲ್ಲ ರಹಸ್ಯಗಳನ್ನು ಹಿಡಿದಿಟ್ಟುಕೊಂಡಿರುವಂಥ ಸತ್ಯನಾರಾಯಣ ವರ್ಮ ಇಡಿ ತೆಕ್ಕೆಗೆ ಬಿದ್ದಿರೋದು, ಅದು ಬಹಳ ಇಂಪಾರ್ಟೆಂಟ್. ಮತ್ತು ಈ ಕೇಸ್ನಲ್ಲಿ ದೊಡ್ಡ ತಿರುವು ಸಿಗುವಂಥ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ಮೊನ್ನೆಯಷ್ಟೇ ಇಲ್ಲಿನ ಅಧಿಕಾರಿಗಳಿಗೆ ಚಾಟಿ ಬೀಸ್ತು ಕೋರ್ಟ್, ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅಂತ. ಕೊನೆಗೆ ಕ್ಷಮೆ ಕೇಳಬೇಕಾಯ್ತು. ಸೊ ಕ್ಷಮೆ ಕೇಳಿದ್ರು ಅಂದರೆ ಒಂದು ತಪ್ಪಾಗಿದೆ ಅಂತ ಅರ್ಥ ಅಲ್ವಾ. ಮೊದಲೇ SIT ಚಾರ್ಜ್ ಶೀಟಲ್ಲಿ ದದ್ದಲ್ಲೂ ನಾಗೇಂದ್ರ ಹೆಸರೇ ಇಲ್ಲದೆ 3,500 ಪೇಜು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಅದು ಹೆಂಗೆ ಅನ್ನುವಂಥ ಅತಿ ದೊಡ್ಡ ಪ್ರಶ್ನೆ, ಆಕ್ರೋಶ ಎದ್ದಿದೆ. ಪ್ರತಿಪಕ್ಷಗಳು ಕೇಳ್ತೇವೆ, ಏನಿದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮಾ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಾ ಅಂತ? ಹೆಂಗೆ SIT ಯಾರ ಹೆಸರು ಡೆತ್ ನೋಟಲ್ಲಿ ಬರೆದಿಡ್ಲಾಗಿದೆಯೋ ಅವ್ರ ಹೆಸರನ್ನೇ ಕೈಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಸ್ತೀರಿ ಅಂತ. ಇದರ ನಡುವೆ ಇಡಿ ಕೋರ್ಟ್ಗೆ ಹೋಗಿತ್ತು, ಹೈಕೋರ್ಟಲ್ಲೂ ಪ್ರಶ್ನೆ ಮಾಡಲಾಗಿತ್ತು. ಬಾಡಿ ವಾರೆಂಟ್ ಜಾರಿಯಾಗಿದೆ. ಸತ್ಯನಾರಾಯಣ ವರ್ಮ SITಯಿಂದ ಈಗ ಇಡಿ ಕೊಡಬೇಕಂತ. ಈ ಕೇಸಲ್ಲಿ ಸಂಪೂರ್ಣ ರಹಸ್ಯಗಳಿರೋದು ಆತನ ಬಳಿ. ನಾನು ಇಡಿ ವಶಕ್ಕೆ ಕೊಡಿ ಅಂತ ಆತನೇ ಕೇಳ್ತಿದ್ದಾನೆ. ನನ್ನ ಹತ್ರ ಬಹಳಷ್ಟು ರಹಸ್ಯಗಳಿವೆ, ಹೇಳಬೇಕು ಅಂತ. ಕೊಡ್ತಾ ಇಲ್ಲ. ಬಾಡಿ ವಾರೆಂಟ್ ಜಾರಿಯಾದರೂ ಕೋರ್ಟ್ನ ಆದೇಶವನ್ನೇ ಧಿಕ್ಕರಿಸಿ ನೀವು ಹೆಂಗೆ ಕೊಡ್ತಾ ಇಲ್ಲ ಅನ್ನೋದ್ರ ಸುತ್ತ ಕಾನೂನು ಹೋರಾಟ ಆಯಿತು. ಇಡಿ ಹೋಗಿತ್ತು ಕೋರ್ಟ್ಗೆ. ಕೋರ್ಟ್ ಚಾಟಿ ಬೀಸಿ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ಮೇಲೆ ಇಲ್ಲಿನ ಅಧಿಕಾರಿಗಳು ಕ್ಷಮೆ ಕೇಳಿದ್ರು ಕೋರ್ಟನ್ನು. ಕ್ಷಮೆ ಕೇಳಿದ್ದಕ್ಕೆ ಕೋರ್ಟ್ ಮನ್ನಿಸಿ ಕೊಡಿ ಅವರನ್ನ ಅಂತ ಹೇಳಿತು. ಈಗ ಇಡಿ ವಶಕ್ಕೆ ಸತ್ಯನಾರಾಯಣ ವರ್ಮ SIT ಕೊಟ್ಟಿದ್ದ ಇನ್ಫಾರ್ಮೇಷನ್ ಎಲ್ಲ ಪಕ್ಕ. ಆತ ಇಷ್ಟಿಷ್ಟು kg ಚಿನ್ನ ಅಲ್ಲಿದೆ, ಇಲ್ಲಿದೆ, ದುಡ್ಡಿದೆ, ಎಲ್ಲ ಸಿಕ್ತು. ಆತನ ಬಳಿ ಇಂಚಿಂಚು ರಹಸ್ಯಗಳಿವೆ ಈ ಕೇಸಲ್ಲಿ. ಹಣ ಎಲ್ಲಿಂದ ಹೋಯ್ತು, ಯಾರ ಇನ್ಸ್ಟ್ರಕ್ಷನ್ ಮೇಲಿಂದ ಹೋಯ್ತು, ಯಾವ ಕಾರಣಕ್ಕೆ ಈ ಕೇಸ್ ಶುರುವಾಯಿತು, ಎಲ್ಲ ಇದೆ. ದದ್ದಲ್ ನಾಗೇಂದ್ರ ಲಾಕ್ ಆಗಿದ್ದು ಆತನಿಂದ. ಸತ್ಯನಾರಾಯಣ ವರ್ಮ ಈತನೇ ಇವರಿಬ್ಬರು ಅಂದರೆ ಸಂಕಷ್ಟ ಎದುರಾಗೋದಕ್ಕೆ ಕಾರಣ. ನಾಗೇಂದ್ರ ಎಲ್ಲ ಅರೆಸ್ಟ್ ಆಗೋದಕ್ಕೆ ಕಾರಣ ಆಗಿದೆ ಈತನ ಹೇಳಿಕೆಗಳು ಮತ್ತು ಈತ ಬಿಚ್ಚಿಟ್ಟ ರಹಸ್ಯಗಳು. ಆತ ಕೋರ್ಟ್ಗೂ ಕೂಡ ಮನವಿ ಮಾಡ್ಕೊಂಡಿದ್ದ, SIT ನನಗೆ ಒತ್ತಡ ಹಾಕ್ತಿದೆ, ಸಾಕ್ಷಿ ಎಲ್ಲ ಮುಚ್ಚಾಕಕ್ಕೆ ನೋಡ್ತಿದ್ದಾರೆ, ನಾಶ ಮಾಡ್ತಿದ್ದಾರೆ, ಈ ಕೇಸ್ನ ದಾರಿ ತಪ್ಪಿಸ್ತಿದ್ದಾರೆ, ಯಾರು ತಪ್ಪು ಮಾಡಿದಾರೋ ಅವರನ್ನು ರಕ್ಷಿಸಿ ತಪ್ಪು ಮಾಡದವರನ್ನು ಸಿಕ್ಕಾಕ್ಸೋಕೆ ನೋಡ್ತಿದ್ದಾರೆ ಅಂತೆಲ್ಲ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದ, ಆರೋಪ ಮಾಡಿದ್ದ. ಆತ ಏನು ಸಾಚ ಅಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಆತನ ಕೆಲಸ ದಂಧೆನೇ ಇದು. ಕೆಲವೊಂದು ಹನಿ ಟ್ರ್ಯಾಪಿಂಗ್ ಮೂಲಕ ರಾಜಕಾರಣಿಗಳನ್ನು ಬೀಳಿಸ್ಕೊಳ್ಳೋದು, ಇಂಥ ವ್ಯವಹಾರಗಳನ್ನು ಮಾಡೋದೇ ಆತನ ಕೆಲಸ. ಆದರೆ ಈ ಕೇಸ್ನಲ್ಲಿ ಆತ ಆಧಾರ, ಎಲ್ಲ ರಹಸ್ಯಗಳಿರೋ ವ್ಯಕ್ತಿ. ಆತನನ್ನು ಈಗ ಇಡಿ ವಶಕ್ಕೆ ತಗೊಳ್ತಿರೋದ್ರಿಂದ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಈ ಕೇಸಲ್ಲೂ ಅಂತ ಹೇಳಲಾಗ್ತಿರೋದು. ಒಂದು ಕಡೆ ಇದು ಎಲೆಕ್ಷನ್ಗೆ ದುಡ್ಡು ಬಳಕೆ ಆಗಿದೆ ಅಂತ ಇಡಿ ದಾಖಲೆ ಹಿಡಿದಿದೆ. ಅದನ್ನು ಅವರೇ ಹೇಳಿದ್ದಾರೆ. ಮದ್ಯ ಖರೀದಿಗೆ ಬಳಕೆಯಾಗಿದೆ, ವೋಚರ್ಗಳನ್ನು ಹಂಚಿಕೆ ಮಾಡೋಕ್ಕೆ ಬಳಸಿದ್ದಾರೆ. ತೆಲಂಗಾಣಕ್ಕೆ ಎಷ್ಟು ಕೋಟಿ ಹೋಗಿದೆ, ಬಳ್ಳಾರಿಯಲ್ಲಿ ಎಷ್ಟು ಕೋಟಿ ಇದೆ, ಡಿಜಿಟಲ್ ಸಾಕ್ಷ್ಯ ಮೊಬೈಲ್ ಮೂಲಕವೇ ತಗೊಂಡಿದ್ದೀವಿ, ಕೋರ್ಟಿಗೆ ಕೊಟ್ಟರೆ ಸರ್ಕಾರ ಎಲೆಕ್ಷನ್ ಅಕ್ರಮ ಎಸಗಿದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಪೂರಕವಾದ ದಾಖಲೆ ಇದೆ ಅಂತ ಅವ್ರು ಹೇಳಿರೋದು. ಸೊ ಇದು ಒಬ್ಬ CM ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿಗಲ್ಲ, ಇಡೀ ಸರ್ಕಾರಕ್ಕೆ, ಮಿನಿಸ್ಟ್ರುಗಳಿಗೆ, CM ಹಣಕಾಸು ಇಲಾಖೆ ನಿಭಾಯಿಸ್ತಿರೋ CMಗೂ ನೇರವಾಗಿ ತಗಲು ಹಾಕ್ಕೊಳ್ಳೋ ವಿಚಾರಗಳು. ಅವ್ರು ಕೊಟ್ಟಿರೋ ಅಂದರೆ ಈಗ ಹಿಡಿದಿರುವಂಥ ದಾಖಲೆಗಳನ್ನು ಕೋರ್ಟ್ ಮಾನ್ಯ ಮಾಡಿದರೆ, ಎಲ್ಲ ಪೂರಕವಾಗಿದ್ದರೆ ಇಲ್ಲಿ ಹೈಕಮಾಂಡ್ ತನಕ, ಕಾಂಗ್ರೆಸ್ ಹೈಕಮಾಂಡ್ ತನಕನೂ ಸಂಕಷ್ಟ
ಕಟ್ಟಿಟ್ಟ ಬುತ್ತಿ. ಕೋರ್ಟ್ನಲ್ಲಿಯೂ ಇದು ಸಾಬೀತಾಗ್ಬಿಟ್ರೆ ನೋಡಿ, ಪೊಲೀಸರು ಇಲ್ಲಿನವರು ಕ್ಷಮೆ ಕೇಳಬೇಕಾಯ್ತು ಅಂದರೆ ಉದ್ದೇಶಪೂರ್ವಕವಾಗಿ ಸತ್ಯನಾರಾಯಣ ವರ್ಮನನ್ನ ವಶಕ್ಕೆ ಕೊಡಬಾರ್ದು ಅಂತ ಹಿಡಿದಿಟ್ಕೊಳ್ಳಲಾಗ್ತಿತ್ತ. SIT ಹತ್ರ ಓಡೋಡಿ ಹೋಗಿದ್ರಲ್ಲ ದದ್ದಲು, ನಾನು ಅರೆಸ್ಟ್ ಮಾಡ್ಕೊಳ್ಳಿ ಇಡಿ ಕರ್ಕೊಂಡು ಹೋಗ್ಬಿಡುತ್ತಿಲ್ಲ ಅಂದರೆ ಅಂತ. ಅಂತಹ ಪರಿಸ್ಥಿತಿ ಬಂದಿದೆಯಾ? ಅಷ್ಟರ ಮಟ್ಟಿಗೆ CBI EDಯಿಂದ ಸಾಕ್ಷಿಗಳನ್ನು ಮರೆಮಾಚುವ ಪ್ರಯತ್ನಗಳಾಗ್ತಿವೆ. ನಾಳೆ SIT ಕೂಡ ತನಿಖೆಯನ್ನು ಎದುರಿಸಬೇಕಾಗಿ ಬರಬಹುದು ಅಂತ ಜೋಶಿ ಅವತ್ತೇ ಹೇಳಿದರು, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು. ನಾಳೆ ನಿಮಗೂ ಎದುರಾಗತ್ತೆ, ನೀವು ಮಾಡ್ತಿರೋ ಕಳ್ಳಾಟವನ್ನು CBI ಇಲ್ಲ ED ಎತ್ಕೊಳ್ಳುತ್ತೆ ಅಂತ. ಈಗ CBI ಈ ಕೇಸ್ನ ಸಂಪೂರ್ಣವಾಗಿ ಕೈಗೆ ಎತ್ಕೊಳ್ಬೇಕಾ ಬೇಡವಾ ಅನ್ನೋದರ ವಿಚಾರದಲ್ಲಿ ಕೋರ್ಟಲ್ಲಿದೆ, ಅದು ಕಾನೂನು ಹೋರಾಟ ಆಗ್ತಿದೆ. ಆದರೆ ED ಆಲ್ರೆಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಈ ಮೂಲಕವೂ ಆಘಾತ ಎದುರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿರೋದು. ಮತ್ತು BJP ಪಾಳ್ಯದಲ್ಲೂ ಈ ಮಾತು ಜೋರಾಗಿದೆ. ಮೂಡಾಯ್ತೀಗ ವಾಲ್ಮೀಕಿ ಕೇಸಲ್ಲಿ ನೋಡಿ, ಈಗ ಕಾದಿದೆ, ಯಾರು ಊಹೆ ಮಾಡದಂತಹ ಬೆಳವಣಿಗೆಗಳಾಗ್ತವೆ ನೋಡಿ, ಯಾರ್ಯಾರು ಕುತ್ತಿಗೆಗೆ ಬರುತ್ತೆ ಅಂತ. ಹಾಗೆ ಪರಪ್ಪನಾಗ್ರಹಾರದ ಬಳಿ ಭೈರತಿ ಸುರೇಶ್, ಸಿದ್ದರಾಮಯ್ಯ, DK ಶಿವಕುಮಾರ್, ರಾಜಣ್ಣ, ಕೆಲವು ಪ್ರಮುಖ ಮಿನಿಸ್ಟರ್ಗಳು ನಿಂತಿರುವ ಫೋಟೋಗಳನ್ನು ಹಾಕಿ BJP ಈಗ ಅಭಿಯಾನ ಶುರು ಮಾಡಿದೆ. ಸಂಕಷ್ಟ ನೋಡಿ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳುವ ಮೂಲಕ. ಸೊ ಕಮಲ ಭವಿಷ್ಯ ನಿಜವಾಗಲಿದೆಯಾ? ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.